ಅವರಿಗೆ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್, ನನ್ನ ಮೊದಲ ಪ್ರಶ್ನೆ, JDS ಪಕ್ಷನ ತೊರೆದು ಕಾಂಗ್ರೆಸ್ ಪಕ್ಷ ಅಂದರೆ ಕೊತ್ತೂರು ಮಂಜುನಾಥ್ ಅವರ ಬಳಗಕ್ಕೆ ಸೇರ್ಪಡೆಯಾದೆ. ಬಹಳ ಮುಖ್ಯವಾದದ್ದು ಸ್ವಾಭಿಮಾನ. JDS ಪಾರ್ಟಿಯಲ್ಲಿ ನಮ್ಮದೇ ಆದಂಥ ಒಂದು ಬಳಗ, ಆದಿನಾರಾಯಣ ಪ್ರಬಲವಾಗಿ ಟಿಕೆಟು ಅವ್ರಿಗೆ ಕೊಟ್ಟಿದ್ದರೂ ಸಹ JDS ಪಾರ್ಟಿಯಲ್ಲಿ ಇವತ್ತಿಗೂ ಒಡನಾಡಲಿಗಳಾಗಿದ್ದಾರೆ. ಸಾಕಷ್ಟು ವಾದ ವಿವಾದನೂ ಆಗಿದೆ. ಪ್ರಮುಖನಾಗಿ ಕೊತ್ತೂರು ಮಂಜುನಾಥ್ ಅವರು ಇಲ್ಲಿ ಇರಬೇಕಾದ್ರೆ ನನಗೆ ಕೊಡ್ತಕ್ಕಂಥ ಗೌರವ ಎಲ್ಲೇ ಒಂದು ಎಳ್ಳಷ್ಟು ಕಮ್ಮಿ ಇರಲಿಲ್ಲ. ಚುನಾವಣೆಗಳಿರ್ಬೋದು, ಪಾರ್ಟಿಯ ಕಾರ್ಯಕ್ರಮಗಳಿರ್ಬೋದು, ಎಲ್ಲೂ ನಾನು ಸಕ್ರಿಯವಾಗಿ ನನ್ನ ಕಾಣಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸ್ವಾಭಿಮಾನನೇ ದೊಡ್ಡದಲ್ವಾ. ಈಗ ಪ್ರೆಸೆಂಟ್ ಅಭ್ಯರ್ಥಿ ಆಗಿರ್ತಕ್ಕಂಥ 2023ರ ಅಭ್ಯರ್ಥಿ ಆಗಿರ್ತಕ್ಕಂಥ ವ್ಯಕ್ತಿ ಕೊತ್ತೂರು ಮಂಜುನಾಥ್ ಅವ್ರ ಜೊತೆಲಿ ಇರಬೇಕಾದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂಥ ಗೌರವ ಘನತೆಗೆ ಧಕ್ಕೆ ಬಂತಲ್ಲ. ಎಲ್ಲರನ್ನೂ ಸಮಾನಾಂತರವಾಗಿ ಕರ್ಕೊಂಡು ಮುಂದೆ ಹೋಗುವಂಥದ್ದು ಒಬ್ಬ ನಾಯಕತ್ವ ಇರ್ತಕ್ಕಂಥ ಲಕ್ಷಣಗಳು. ಇಲ್ಲಿನ ಅಭ್ಯರ್ಥಿಗೆ ಪಕ್ಕದಲ್ಲಿರೋ ವ್ಯಕ್ತಿನ ನೋಡಿದ್ರೆ ಅವ್ನು ನನಗೆ ಎಲ್ಲಿ ಕಾಂಪಿಟೇಟರ್ ಆಗಿಬಿಡ್ತೀನೋ ಅಂತ ಒಂದು ಲೆಕ್ಕಾಚಾರದಲ್ಲಿ ಅವನಿಗೆ ಆ ಭಯ ಕಾಡ್ತಾ ಇದ್ರೆ